ಬಳ್ಳಾರಿ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಿ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಯಾರು? ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ರಾಮುಲು ಅವರಾಗಿರ್ಬೋದು, ಕುಮಾರಸ್ವಾಮಿ ಅವರು ಕೂಡ ಈ ಮಾತು ನೋಡಪ್ಪ, ನಿನ್ನೆ ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಹೋಗಿದ್ದಾರೆ, ಹೋಗಿ ನೋಡ್ಕೊ ಬಂದಿದ್ದಾರೆ. ಫ್ಲಾಗ್ನ ಇದನ್ನ ಪೋಸ್ಟರ್ ಅಲ್ಲ, ಬ್ಯಾನರ್ನ ಬಿಚ್ಚಾಕ್ದವ್ರು ಯಾರು? ಯಾರ್ರೀ? ಅದೇ ಪ್ರಚೋದನೆ. ಬಳ್ಳಾರಿನಲ್ಲಿ ಗಲಾಟೆ ಆಗಬೇಕಾದ್ರೆ, ಒಬ್ಬ ಸಾಯ್ಬೇಕಾದ್ರೆ ಪ್ರಚೋದನೆ ಮಾಡಿದವ್ರು ಯಾರು? ಅಸೂಯೆ ತಡ್ಕೊಳಕ್ಕಾಗಲ್ಲ ಅವ್ರ ಕೈನಲ್ಲಿ. ಬಳ್ಳಾರಿ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಿ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಯಾರು? ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ರಾಮುಲು ಅವರಾಗಿರ್ಬೋದು, ಕುಮಾರಸ್ವಾಮಿ ಅವರು ಕೂಡ ಈ ಮಾತು ನೋಡಪ್ಪ, ನಿನ್ನೆ ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಹೋಗಿದ್ದಾರೆ, ಹೋಗಿ ನೋಡ್ಕೊ ಬಂದಿದ್ದಾರೆ. ಫ್ಲಾಗ್ನ ಇದನ್ನ ಪೋಸ್ಟರ್ ಅಲ್ಲ, ಬ್ಯಾನರ್ನ ಬಿಚ್ಚಾಕ್ದವ್ರು ಯಾರು? ಯಾರ್ರೀ? ಅದೇ ಪ್ರಚೋದನೆ. ಬಳ್ಳಾರಿನಲ್ಲಿ ಗಲಾಟೆ ಆಗಬೇಕಾದ್ರೆ, ಒಬ್ಬ ಸಾಯ್ಬೇಕಾದ್ರೆ ಪ್ರಚೋದನೆ ಮಾಡಿದವ್ರು ಯಾರು? ಅಸೂಯೆ ತಡ್ಕೊಳಕ್ಕಾಗಲ್ಲ ಅವ್ರ ಕೈನಲ್ಲಿ. ಬಳ್ಳಾರಿ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಿ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಯಾರು? ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ರಾಮುಲು ಅವರಾಗಿರ್ಬೋದು, ಕುಮಾರಸ್ವಾಮಿ ಅವರು ಕೂಡ ಈ ಮಾತು ನೋಡಪ್ಪ, ನಿನ್ನೆ ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಹೋಗಿದ್ದಾರೆ, ಹೋಗಿ ನೋಡ್ಕೊ ಬಂದಿದ್ದಾರೆ. ಫ್ಲಾಗ್ನ ಇದನ್ನ ಪೋಸ್ಟರ್ ಅಲ್ಲ, ಬ್ಯಾನರ್ನ ಬಿಚ್ಚಾಕ್ದವ್ರು ಯಾರು? ಯಾರ್ರೀ? ಅದೇ ಪ್ರಚೋದನೆ. ಬಳ್ಳಾರಿನಲ್ಲಿ ಗಲಾಟೆ ಆಗಬೇಕಾದ್ರೆ, ಒಬ್ಬ ಸಾಯ್ಬೇಕಾದ್ರೆ ಪ್ರಚೋದನೆ ಮಾಡಿದವ್ರು ಯಾರು? ಅಸೂಯೆ ತಡ್ಕೊಳಕ್ಕಾಗಲ್ಲ ಅವ್ರ ಕೈನಲ್ಲಿ.